ನಮಸ್ಕಾರ. HTV ಕನ್ನಡದ ವಿಶೇಷ ಮನೆಯೊಂದು ಮೂರು ಬಾಗಿಲು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಯಡೂರು. ನೂತನ ಆಡಳಿತದ ಹೊಸ್ತಿಲಲ್ಲೇ ಒಡೆದ ಮನೆಯಂತಾದಂತಹ ಕಾಂಗ್ರೆಸ್ ಪಕ್ಷ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರದಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿ ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಜೂನ್ 3ರಂದು DK ಶಿವಕುಮಾರ್ ರವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರು. ಅದೇ ಸಮಯದಲ್ಲಿ ಕ್ಯಾಬಿನೆಟ್ ಸಚಿವರ ಪ್ರಮಾಣ ವಚನವೂ ಕೂಡ ಆಗಿತ್ತು. ಪ್ರಮಾಣ ವಚನ ಮಾಡಿದಂತಹ ಕೇವಲ 48 ಗಂಟೆಗಳಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಖಾತೆ ವಿಚಾರವಾಗಿ ಭುಗಿಲೆದ್ದ ಆಕ್ರೋಶ. ಈಗಾಗಲೇ ಜಲಸಂಪನ್ಮೂಲ ಖಾತೆಯನ್ನ ತೆಗೆದುಕೊಂಡಂತಹ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿಕೊಂಡು ಇದೀಗ ರಾಜೀನಾಮೆಯನ್ನ ನೀಡಿರುವಂತದ್ದು. ಹಾಗೇನೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ಇನ್ನೊಬ್ಬ ಮಂತ್ರಿ ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹೀಗಿರುವಾಗ ಇದರ ಕುರಿತು ಹೆಚ್ಚಿನದಾಗಿ ಚರ್ಚೆ ಮಾಡೋದಕ್ಕೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ವಾಹಿನಿಯ ಪೊಲಿಟಿಕಲ್ ಬ್ಯೂರೋ ಜಿ ದೇವರಾಜೇಗೌಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಖಾತೆ ಹಂಚಿಕೆ ವಿಚಾರವಾಗಿ ಇದೀಗ ನಾವೆಲ್ಲ ಕೇಳ್ತಾ ಇರೋದು ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ಆ ಖಾತೆನ ನಾವು ನಿಭಾಯಿಸಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಸರಿತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಸಚಿವರು. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಜಲಸಂಪನ್ಮೂಲ ಖಾತೆ ಸಿಕ್ಕಿದ್ರು ಕೂಡ ಅದು ನನಗೆ ಬೇಡ, ಬೆಂಗಳೂರು ಏನು ಒಂದು ಅಭಿವೃದ್ಧಿ ಖಾತೆ ಏನಿದೆ ಅದು ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್? ಹೌದು, ಭಾಳ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅವರದೇ ಆದ ಒಂದು ತತ್ವ ಸಿದ್ಧಾಂತದ ಮೇಲೆ ನಡೆದು ಬಂದಂಥ ಪಕ್ಷ ಅದು. ಹೌದು, ಇತಿಹಾಸ ಪೂರ್ವದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಹಲವಾರು ಘಟಾನುಘಟಿ ರಾಜಕಾರಣಿಗಳು ಈ ಪಕ್ಷದ ರಾಜಕೀಯವನ್ನು ನಡೆಸ್ಕೊಬರ್ತಾ ಇದ್ದಾರೆ. ಹೌದು, ಭಾಳ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಹಿರಿಯರು, ಕಾನೂನು ತಜ್ಞರು, ಮಹಾನ್ ಪಂಡಿತರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಾರೆ. ಬೇರೆ ಪಕ್ಷದಲ್ಲಿ ಕಡಿಮೆ. ಉದಾಹರಣೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಹಲವಾರು ಹೊರಗಿನ ಬಂದಿರೋಂಥ ಮೊದಲು ಬೇಸಿಕ್ ಕಾಂಗ್ರೆಸ್ಸಿಂದ ಇರುವಂಥವ್ರು, ಕಟ್ಟಿ ಬೆಳೆಸಿದಂಥವ್ರು, ಕಷ್ಟ ಕಾಲದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರೋಂಥವ್ರು ಕಾಂಗ್ರೆಸ್ನಲ್ಲಿ ಹಲವಾರು ನಾಯಕರುಗಳು ಇದ್ದಾರೆ. ಭಾಳ ವಿಶೇಷವಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದರೆ ಒಂದು ಸಮನ್ವಯ ಸಮಿತಿ ಅಂತ ಮಾಡ್ಕೋತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದು DK ಶಿವಕುಮಾರ್ ಕೂಡ ಗೊತ್ತಿರ್ಬೋದು ಇದು. ಯಾಕೆಂದರೆ ಅವರು ಕೆಲವು ಬಾರಿ ಸಚಿವರಾದಾಗ ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಅಂತಲ್ಲಿ ಹಿಂದೆಲ್ಲ ನಡ್ಕೊಬಂದಿದೆ. ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಅಂದರೆ ಅವ್ರು ಕುಳಿತು ಚರ್ಚೆ ಮಾಡಿ ಅಲ್ಲಿ ಈ ಯೋಜನೆ ಜನಗಳಿಗೆ ತಲುಪಿಸಿದ್ರೆ ಮುಂದೆ ಪಕ್ಷಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ವಿಮರ್ಶೆಯಾಗಿ ಚರ್ಚೆ ಮಾಡುವಂಥದ್ದು ಒಂದು ಸಂಸ್ಕೃತಿ ಅವ್ರದ್ದು ಕಾಂಗ್ರೆಸ್ ಪಕ್ಷದಲ್ಲಿ. DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡೋ ಮುಂಚಿನ ದಿವಸ ನಾವು ರಾಜ್ಯ ಜಯಂತಿ ಹೇಳಿದ್ವು. ಅಲ್ಲಿ DK ಶಿವಕುಮಾರ್ ಅವರ ಆದಿ ಅಷ್ಟು ಸುಗಮವಾಗಿಲ್ಲ. ಅವರು ಕೇವಲ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಾಗ ಪಕ್ಷದ ತತ್ವ ಸಿದ್ಧಾಂತ ಅಡಿಯಲ್ಲಿ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾರೆ. ರಾಜ್ಯಾಧ್ಯಕ್ಷರಲ್ಲಿ ಸಂಘಟನೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಮುಖದಲ್ಲಿ ಹೋಗ್ಬೇಕು ಅನ್ನೋದನ್ನ ರಾಜ್ಯಾಧ್ಯಕ್ಷ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಅಲ್ಲಿ ಅಧಿಕಾರ ಇರಲ್ಲ. ಅಲ್ಲಿ ಕಾರ್ಯಕರ್ತರು ಅವ್ರ ಮಾತಿಗೆ ಕಿವಿ ಕೊಡ್ತಾ ಇರ್ತಾರೆ. ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ ಇಲ್ಲಿ ಅಧಿಕಾರ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಹೋರಾಟ ಮಾಡೋದು ಕೊನೆ ಎಂಡ್ ಆಫ್ ದಿ ಸ್ಟೇಜ್ ಅಂತೇಳಿ ಅಧಿಕಾರ ಬಂದಾಗ ಯಾವ ಸ್ನೇಹಿತನೂ ಸಂಬಂಧಕ್ಕೆ ಬೆಲೆ ಬರಲ್ಲ. ಇಲ್ಲಿ ಯಾವುದೇ ವಿಶ್ವಾಸಕ್ಕೆ ಬೆಲೆ ಬರಲ್ಲ. ಅಧಿಕಾರ ನನಗೇನು ಕಮ್ಮಿ ಅಂತೇಳಿ. ಭಾಳ ವಿಶೇಷವಾಗಿ ಇನ್ನೊಂದೇನು ಅಂತ ಅಂದರೆ ನಾವೆಲ್ಲ ನೋಡಿರ್ಬೋದು, ಕಾಂಗ್ರೆಸ್ನಲ್ಲಿ ಕಿರಿಯ ನಾಯಕತ್ವನ ಯಾರೂ ಒಪ್ಪಲ್ಲ. ಇದು ಭಾಳ ವಿಶೇಷವಾದ ಕಾರ್ಯಕ್ರಮ. ಏನಂತ ಅಂದರೆ ಅವರು ಒಂದು ಸರ್ಟನ್ ಏಜ್ ಕೂಡ ಚೆಕ್ ಮಾಡ್ತಾರೆ. ನನ್ನ ಅನುಭವ ಎಷ್ಟಿರ್ಬೋದು, ನನ್ನ ಸರ್ವಿಸ್ ಎಷ್ಟು ಕಾಂಗ್ರೆಸ್ನಲ್ಲಿ, ನಾನ್ಯಾಕೆ ಅವನ ತಲೆಗೆ ಮಂಡಿ ಕೂರಬೇಕು, ಅವ್ರನ್ನ ಯಾಕೆ ನಾನು ನಾಯಕ ಅಂತ ಒಪ್ಕೋಬೇಕು. ಆಮೇಲೆ ಇದೇನು CLP ಲೀಡರ್ ಅಂತ ಏನು ಆಯ್ಕೆ ಮಾಡಿದ್ರು, ಇದು ಹೈಕಮಾಂಡ್ ಮನವೊಲಿಸಕ್ಕೆ ಮಾತ್ರ ಮಾಡಿದಂಥ ನಾಯಕತ್ವ ಅಷ್ಟೇ. ಇದು ಮನಸಾಕ್ಷಿಯಾಗಿ CLP ಲೀಡರ್ ಆಗಿ ಈವನ್ ಟುಡೇ DK ಶಿವಕುಮಾರ್ ಅವರು ಒಪ್ಕೊಂಡಿಲ್ಲ. ಅವರು ಯಾವುದೇ ಕಾಂಗ್ರೆಸ್ ನಾಯಕರುಗಳು ಕೂಡ ಅಲ್ಲಿ TV ಮಾಧ್ಯಮದ ಮುಂದೆ ಬಂದು ಹೇಳ್ಬೋದಲ್ಲಿ. ಆದರೆ ಯಾರು ಕೂಡ CLP ನಾಯಕ DK ಶಿವಕುಮಾರ್ ಹೇಳಿದ್ ನಾವು ಕೇಳ್ತೀವನ್ನ ಮಾಡ್ತಾ ಏನಿಲ್ಲ ಅಲ್ಲಿ. ಹೈಕಮಾಂಡ್ಗೂ ಕೂಡ ಗೊತ್ತಿದ್ದು. ಕಾರಣ ಏನಂತಂದ್ರೆ ಈಗ ಸಿದ್ದರಾಮಯ್ಯಗಿಂತ ನಾಯಕತ್ವ ಬೇಕಾಗಿತ್ತಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ಗಿಂತ ನಾಯಕತ್ವ ಬೇಕಾಗಿತ್ತಿಲ್ಲ. ದಲಿತ ನಾಯಕರು ಕೂಡ ಆಗಿದ್ರು. ಆಮೇಲೆ ಬಹಳ KH ಮುನಿಯಪ್ಪ ಅಂತ ಬಹಳ ಪ್ರಭಾವಿ ರಾಜಕಾರಣಿ, ಬಹಳ ಅರಿವಿರುವಂತ ರಾಜಕಾರಣಿ ಅವರು. 8 ಬಾರಿ ಶಾಸಕರಾಗಿ ದೇಶಪಾಂಡೆ ಅಂತವರು, ರಾಮಲಿಂಗಾರೆಡ್ಡಿ ಅಂತವರು, ಮಹಾನ್ ನಾಯಕರುಗಳು ಇದ್ದಾರೆ ಅಲ್ಲಿ. ನಾನು ಆ ಪಕ್ಷದಲ್ಲಿ ಇದ್ದು
ಬಂದಿರೋದ್ರಿಂದ ಅಲ್ಲಿನ ನಾಯಕತ್ವದ ಬಗ್ಗೆ ಬಹಳ ಅರಿವಿದೆ ನಮಗೆ. ಅನುಭವದ ನುಡಿಗಳೇ ಆಗಿರುತ್ತೆ. ಎಸ್, ಖಂಡಿತ. ಅಲ್ಲಿ ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಒಂದು ಕುಳಿತು ಚರ್ಚೆ ಆಗ್ತದೆ ಸಭೆಯಲ್ಲಿ. ಹೌದು. ಆ ಸಭೆಯ ಅಂತಿಮ ತೀರ್ಮಾನ ನಂತರ ಅವ್ರು ಸರ್ಕಾರದಲ್ಲಿ ಏನೇನು ಮಾಡ್ಬೇಕು ಅಂತ ಕೂಡ ಅಲ್ಲಿ ನೀವು ಒಂದ್ಸಲ ಗಮನಿಸಬಹುದು. ಹಳೆ ವಿಡಿಯೋಗಳು ರಿವೀಲ್ ಮಾಡಿ ನೋಡಿ. ಅಲ್ಲಿ ಪರಮೇಶ್ವರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು ಮಂತ್ರಿಗಳಿಗೆ. ಯಾವ ಥರ ಎಚ್ಚರಿಕೆ ಕೊಟ್ಟರು ಅಂತಂದ್ರೆ, ಯಾವುದೇ ಮಂತ್ರಿ ಪ್ರತಿ ತಿಂಗಳು ವಾರದ ಒಂದು ದಿವಸ KPCC ಕಚೇರಿ ಬಂದು ಹೋಗ್ಬೇಕಂದ್ರೆ ಆದೇಶವನ್ನು ಮಾಡಿದ್ರು. ಆದರೆ ನಿನ್ನೆ ನೋಡಿ BK ಹರಿಪ್ರಸಾದ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ರಾಜ್ಯಾಧ್ಯಕ್ಷರ ಹುದ್ದೆ ಅನೌನ್ಸ್ ಆದ ತಕ್ಷಣವೇ ಅಧಿಕಾರ ಬರೋವಂಥವ್ರು DK ಶಿವಕುಮಾರ್ ಹತ್ರ ಹೋಗಿ ನೀವು ಪಕ್ಷ ಸಂಘಟನೆ ಮಾಡಬೇಕು, ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಬೆಂಬಲಿಸ್ಬೇಕಂದ್ರೆ ನಮ್ಮ ಜೊತೆ ಬನ್ನಿ ಅಂತ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಯಾವ ತರ ಭಾವನೆಗಳು ಕ್ರಿಯೇಟ್ ಆಯ್ತು, ಭಿನ್ನಾಭಿಪ್ರಾಯಗಳು ಹೇಗಿದೆ. ಮತ್ತೆ ನೀವು ನಮ್ಮ ಚಾನಲ್ ಅಲ್ಲಿ ಹೇಳಿದ್ವಿ ಸರ್, ವಾಹಿನಿಯಲ್ಲಿ ಮೊನ್ನೆ ತಾನೇ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನ ಏನಿದೆ ಅದು ಹಾದಿ ತುಂಬಾ ಸುಗಮವಾಗಿರಲ್ಲ ಅಂತ. ಅದು ಕೇವಲ 48 ಗಂಟೆಗಳಲ್ಲೇ ಅದು ತೋರಿಸ್ತಾ ಇರೋದು. ಇಲ್ಲಿ ಖಾತೆ ಪ್ರಶ್ನೆನೇ ಇಲ್ಲ. ಅಲ್ಲಿ ಹೌದು ಹೌದು ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇದ್ದಾಗ DK ಶಿವಕುಮಾರ್ ನಾಯಕತ್ವನ ಒಪ್ಕೋತೀವಿ ಅಂತ ತೀರ್ಮಾನ ಮಾಡಿದ್ಮೇಲೆ ಖಾತೆ ವಿಚಾರಣೆ ಬರಲ್ಲ. ಅಲ್ಲಿ ಇಂಧನ ಖಾತೆಯನ್ನು ಅದೇ ಚಿಕ್ಕ ಪುಟ್ಟ ಖಾತೆ ಏನಲ್ಲ ಅದು. ಈ ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ ಇವ್ರು ಗ್ಯಾರಂಟಿ ಕೊಟ್ಟು ರೋಡ್ ನೆಲ ಕಚ್ಚಿ ಹೋಗಿದ್ದಾರೆ. ಇವರು ಬೆಂಗಳೂರಲ್ಲಿ ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಅಲ್ಲಿ ಕಾರಣ ಏನು ಅಂತಂದ್ರೆ ಬೆಂಗಳೂರೇ ಯಾಕೆ ಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ನಮ್ಮ ರಾಜ್ಯದ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅಲ್ಲಿ ಈ ನಾಯಕರುಗಳಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿ ಬೇಕು ಅಂತ ಏನಿಲ್ಲ. ಯಾಕೆ ಬೆಂಗಳೂರು ಭಾಳ ಏನಂತ ಅಭಿವೃದ್ಧಿಯನ್ನು ಕಾಣದೇನೆ ಇವತ್ತು ನಾವು ಹೊರದೇಶದವ್ರು ಏನು ಇವತ್ತು ನಮ್ಮ ದೇಶದ ಮೇಲೆ ಕಣ್ಣಿಟ್ಟಿದ್ದಾರೆ. ಅಲ್ಲಿ ಪ್ರವಾಸಿಗರಾಗಿರ್ಬೋದು ಮತ್ತೊಬ್ರು ಯಾರು ಬಂದು ಕೂಡ ಬೆಂಗಳೂರು ಬೇಡ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಸಾವಿರಾರು IT-BT ಕಂಪನಿಗಳು ಬೆಂಗಳೂರಿನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಕಾರಣ ಯಾಕೆ? ಇವರು ವೈಫಲ್ಯತೆ, ಇವರು ಡೆವಲಪ್ಮೆಂಟ್ಸ್ ಇಲ್ಲ ಇವರಲ್ಲಿ. ಆಮೇಲೆ ಏನು ಮಾಡಬೇಕು ಅದನ್ನ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗೋಯ್ತು, ವೆಹಿಕಲ್ ಜಾಸ್ತಿ ಆಗೋಯ್ತು, ರಸ್ತೆ ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ, ಡೆವಲಪ್ಮೆಂಟ್ಸ್ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಹಲವಾರು ರೀತಿಯಲ್ಲಿ ಬೆಲೆ ಏರಿಕೆ ಮಾಡ್ತಾ ಬಂದ್ರಲ್ಲಿ, ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಬಂದ್ರಲ್ಲಿ. ಇಲ್ಲಿ ಪ್ರಶ್ನೆ ನಾಟ್ ಓನ್ಲಿ ಬೆಂಗಳೂರು ಬೇಕು ಅನ್ನೋ ಖಾತೆ ಬೇಕು ಅನ್ನೋದಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತಿದೆ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಏನಿತ್ತು ಅಲ್ಲಿ ಅವ್ರಿಗೆ ಮಾತು ಕೊಡ್ಲಾಗಿತ್ತು, ಈ ಖಾತೆನ ಕೊಡ್ತೀವಿ ಅಂತ ಒಂದು ಮಾತು ಬರ್ತಿದೆ. ಒಂದು ವಿಚಾರ, ಮಾತು ಕೊಟ್ಟರು ಬಿಟ್ಟು ಅನ್ನೋ ಪ್ರಶ್ನೆ ನೆಕ್ಸ್ಟ್ ಸೈಡ್ ಮಾಡಿದ. ಕಾರಣ ಏನು ಅಂತಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವ್ರ ಗೇಮ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಒಂದು ದಾಳವನ್ನು ಈಗ ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಹಿರಿಯ ನಾಯಕತ್ವ, ಅವರ ಅಡ್ಮಿನಿಸ್ಟ್ರೇಷನ್ನು ಮತ್ತೆ ಅವರ ಜೊತೆಲಿರುವಂಥ ಸಹಭಾಗಿಗಳಿದಾರಲ್ಲ, ಸಹಪಾಠಿಗಳು, ಅವರೆಲ್ಲರ ತಲೆಯಲ್ಲೂ ಒಂದು ಗೇಮ್ ಇದೆ. ಅದು ಯಾರು ಕೂಡ DK ಶಿವಕುಮಾರ್ ಲೀಡರ್ಶಿಪ್ನ ಒಪ್ಪಕ್ಕೆ ರೆಡಿ ಇಲ್ಲ, ಹಾಗಂತ ಬಿಡಕ್ಕೂ ರೆಡಿ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತು DK ಶಿವಕುಮಾರ್ ಹೊರಗೆ ಬತ್ತು ಅಂತ BJP ಕಾಯ್ತಾ ಕುಂತಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ BJP ಪ್ರಬಲ ಲೀಡರ್ ಇಲ್ಲ ಇವತ್ತು. ಏನೋ DK ಶಿವಕುಮಾರ್ ಹೊರಗೆ ಬತ್ತು ಅಂತ ನಾಳೆ ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರೆ DK ಶಿವಕುಮಾರ್ನ BJP ಅವರು. ಖಂಡಿತ. ಯಾಕಂದ್ರೆ ಲೀಡರ್ಶಿಪ್ ಇದೆ, ಆ ಕ್ವಾಲಿಟಿ ಇದೆ, ಏನ್ ಬೇಕಾ ಮಾಡ್ತೀನಿ ಕೆಪಾಸಿಟಿ ಇದೆ. ಈಗ ಸಣ್ಣ ಎಕ್ಸಾಂಪಲ್ಲು, ಪ್ರತಿ ಪಂಚಾಯತಿಯಲ್ಲಿ ಒಂದು ಸಂಘಟನೆ ಸ್ಟಾಪ್ ಮಾಡಬೇಕು, ಚಾಲನೆ ಮಾಡಬೇಕು ಅಂತ ಮಾಡಿದ್ದಾರೆ. ಅದೇನು ಈಸಿಯಾದ ಕೆಲಸ ಏನಲ್ಲ. ಅದು ಒಂದು ರೀತಿ ಯುವಕರನ್ನ ಸೆಳೆಯುವಂಥ ಕೆಲಸ ಅದು. ಆಮೇಲೆ ಎರಡನೇ ಭಾಳ ಪ್ರಮುಖವಾಗಿ ಸ್ವೇರಿಂಗ್ ಸಂದರ್ಭದಲ್ಲಿ DK ಶಿವಕುಮಾರ್ ಮಾಡಿದಂಥ ಪ್ಲಾನ್ ಇದೆಯಲ್ಲ, ಇಡೀ ಇನ್ನಿತರ ಪಕ್ಷಗಳು ಅಲ್ಲಾಡಿಸ್ಬಿಟ್ಟೈತಿ ಇವತ್ತು. ಕಾರಣ ಏನು ಅಂದರೆ ಅಜಾತ ಶತ್ರುಗಳು ಅಂತ ಯಾರಿದ್ರು, ಇವರಿಗೆ ಪರಮಶತ್ರುಗಳು ಅಂತ ಯಾರಿದ್ರು, ಎಲ್ಲರ ಮನೆಗೆ ಹೋದರು. ಯಾವ ವ್ಯಕ್ತಿ ಅಸೆಂಬ್ಲಿಯಲ್ಲಿ ನಿಂತು DK ಶಿವಕುಮಾರ್ಗೆ ಖಡಕ್ಕಾಗಿ ಎಚ್ಚರಿಕೆ ಹುಟ್ಟಿದಂಥ BS ಯಡಿಯೂರಪ್ಪ ಹೇಳಿದರು, ನೀನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೆ ನಿನ್ನ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ. ಏನು ವಿಧಾನಸಭೆಯಲ್ಲಿ ಹೇಳಿದ ಮಾತಿಗೆ ಮೊದಲನೇ ಹೂಗುಚ್ಛವನ್ನ ಯಡಿಯೂರಪ್ಪನಿಗೆ ಕೊಟ್ಟರು. ದೇವೇಗೌಡರು ಅವ್ರ ಕುಟುಂಬದ ಬದ್ಧ ರಾಜಕೀಯ ವೈರಿಯಾದಂಥ ದೇವೇಗೌಡ ಕುಟುಂಬಕ್ಕೆ ಇವರು ನೇರವಾಗಿ ದೇವೇಗೌಡರ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಬಂದರು. ಸಿದ್ದರಾಮಯ್ಯ ಇವರು ಅಧಿಕಾರವನ್ನ ಕೆಳಗಿಳಿಸಕ್ಕೆ ಕಾರಣರಾದಂಥ ಸಿದ್ದರಾಮಯ್ಯ ತನ್ನ ಸ್ಥಾನ ಬಿಟ್ಕೊಟ್ಟಂಥವ್ರನ್ನ ಗೌರವವಾಗಿ ಸಿದ್ದರಾಮಯ್ಯ ಮನೆಗೆ ಹೋಗಿ ಬಂದರು. ಎಲ್ಲದಕ್ಕಿಂತ ವಿಶೇಷವಾಗಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಕೈ ಮುಗ್ದು ಆಶೀರ್ವಾದವನ್ನ ತಗೊಬಂದ್ರೆ ರಾಜಕೀಯ ತಂತ್ರಗಾರಿಕೆ ಅದು. ಯಾವ ಒಂದು ಹಿಂದೂ ಸಮಾಜ ಅಂತಿದ್ರು, ಕೇಸರಿ ಶಾಲಾಕಕ್ಕೆ ಶುರು ಮಾಡಿದ್ರು, RSS ಶ್ಲೋಕವನ್ನು ಹೇಳಕ್ ಶುರು ಮಾಡಿದ್ರು. ಯಾವ ಮಠಾಧೀಶರುಗಳಿದ್ದಾರೆ, ಪ್ರತಿಯೊಂದು ಜನಾಂಗದ ಮಠಾಧೀಶರನ್ನ ಅವತ್ತಿನ ಸಭೆಗೆ ಆಹ್ವಾನ ಮಾಡಿದ್ರು. ಆಗ್ಲೇ ಭಯ ಸ್ಟಾರ್ಟ್ ಆಗಿದ್ದು BJP ಅವರಿಗೆ. ಓ ಎಲ್ಲಿದೆ ಇದು ಮಠಾಧೀಶ, ನಮ್ಮ ಪರವಾಗಿದ್ದಂತ ಮಠಾಧೀಶ ಎಲ್ಲ ಹೋಗಿ ಇವತ್ತು DK ಶಿವಕುಮಾರ್ ಅಂತ ಕುಂತವರಲ್ಲ ಅಂತ ಹೇಳಿ. ಬಹಳ ಪ್ರಮುಖವಾಗಿ ಕೆಲವು IT-BT ಮಾಲೀಕರುಗಳನ್ನ ಕರೆದು ಕೂರಿಸಿದ್ರು, ಉದ್ಯಮಿಗಳು ಬಂದು ಕುಳಿತುಕೊಂಡ್ರು,
ಚಲನಚಿತ್ರ ನಟರಿಗೂ ಬಂದು ಕುಳಿತುಕೊಂಡ್ರಲ್ಲಿ. ಅಂದರೆ ಪ್ರತಿಯೊಂದು ವರ್ಗದ ಜನಾಂಗಗಳನ್ನು ಕೂಡ ಈತ ಯಾವತ್ತು ತಗೊಂಡು ಕಾಂಗ್ರೆಸ್ನ ಕೆಂಗಣ್ಣಿಗೆ ಆಗಲೇ ಗುರಿಯಾದರು. ಅಂದರೆ ಈತನ ನಾಯಕತ್ವನ ಒಪ್ಕೊಂಡು ನಾವೇನಾದ್ರು ಮುಂದೆ ಬಿಟ್ಟರೆ ಇನ್ನು ಇತಿಹಾಸದಲ್ಲಿ ನಾಯಕತ್ವ ಬೇರೆ ಯಾರು ಸಿಗಲ್ಲ ಕಾಂಗ್ರೆಸ್ನಲ್ಲಿ. ಈಗಲೇ ಇದನ್ನ ಕಿವುಚಾಕ್ಬಿಟ್ರೆ ಇನ್ನು ಈ ನಾಯಕತ್ವ ಇಲ್ಲಿ ಕ್ಲೋಸ್ ಆಗ್ತದೆ. ಬಟ್ ನೋಡಿ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸೋಮವಾರ ಇನ್ನೊಬ್ಬ ಸಚಿವ ರಾಜೀನಾಮೆ ಕೂಡ ಕಡಿ ಆಗ್ತಾ ಇದ್ದಾರೆ. ಅದೇ ವಿಷಯವಾಗಿ ಸರ್ ಇವಾಗ KH ಮುನಿಯಪ್ಪನವರು ಆಹಾರ ಮತ್ತು ಮುನಿಯಪ್ಪ ಸೆಕೆಂಡ್ ಪಾರ್ಟ್ ಅದು. ಥರ್ಡ್ ಇನ್ನೊಬ್ಬ ಲಿಂಗಾಯತ ಪ್ರಭಾವಿ ನಾಯಕರು ಇನ್ನೊಬ್ರು ರೆಡಿ ಇದ್ದಾರೆ ಈಗ. ಎಸ್, ಅವರು ಒಬ್ಬ ಮಠ ಸ್ವಾಮೀಜಿ ಅಂತ ನಮಗೆ ಬೆಳಿಗ್ಗೆ ಬಂದ ಮಾಹಿತಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಇದೀಗ ಮನೆಯೊಂದು ಮೂರು ಬಾಗಿಲು ಅನ್ನೋದಕ್ಕೆ ಬಂದ್ ನಿಂತಿದೆ. ಹೌದು, ನೋಡಿ MB ಪಾಟೀಲ್ ಅವ್ರದ್ದು ತೀರ್ಮಾನ ತಗೋತಾರೆ ಈಗ. ಹೌದು, ಅವರೊಂದು ತೀರ್ಮಾನ ತಗೋತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರದೇ ಒಂದು ತೀರ್ಮಾನ ತಗೋತಾರೆ. ಇದಕ್ಕೆಲ್ಲ ಮದ್ದೇನು ಅಂತ ಅಂದ್ರೆ DK ಶಿವಕುಮಾರ್ ಎಲ್ಲರ ಜೊತೆ ಸೇರಿ ಒಂದು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಎಲ್ಲರ ಇವ್ರೇನ್ ಮಾಡ್ತಾರೆ ಮಾಡ್ಲಿ, ಎಲ್ಲರೂ ಮಾಡೋ ರಾಜ್ಯದ ಅಭಿವೃದ್ಧಿಗೋಸ್ಕರ ಆ ಸಮನ್ವಯ ಸಮಿತಿಯಲ್ಲಿ ಕುಳಿತು ಚರ್ಚೆ ಮಾಡಿ ಅವ್ರ ಸಲಹೆ ಸಹಕಾರವನ್ನು ತಗೊಂಡು ನಾವು ಈಗ ಮಾಡ್ತೀವಿ ಅಂತ ಹೇಳಿ ಮಾಡೋದಿದೆಯಲ್ಲ, ಅದಕ್ಕಿಂತ ಉತ್ತಮ ದಾರಿ ಏನಿಲ್ಲ. ಕೋಡಿಮೆಟ್ಟಿ ಶ್ರೀಗಳು ಹೇಳಿರ್ಬೋದು ಬೆಳಿಗ್ಗೆ, ಇನ್ನು 6 ತಿಂಗಳಲ್ಲಿ ಇದೇನ ಸರ್ಕಾರ ಉಳಿಯಲ್ಲ, ಅತಿ ಶೀಘ್ರ ಭಸ್ಮ ಆಗ್ತದೆ ಅಂತ ಹೇಳಿ. ಅಂದ್ರೆ ಈ ಕೆಲವು ಮಠಾಧೀಶರ ಮಾತುಗಳಿದೆಯಲ್ಲ, ಎಲ್ಲೋ ಒಂದ್ ಕಡೆ ಸತ್ಯ ಆಗ್ತದೆ. ಒಂದ್ ರೀತಿ ಅವ್ರ ಶಾಪ ಇದ್ದಂಗೆ ಅವ್ರು ಮಾತುಕೊಳ್ಳೋದು ಏನ್ ಬೇಕಾರಾಗ್ಬೋದು ಅದು. ಸರ್, ಈಗ DCM ಸ್ಥಾನದಲ್ಲಿ ಇತ್ಕೊಂಡು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋದಕ್ಕೆ ಕುತಂತ್ರಗಳನ್ನು ನಡೆಸ್ಕೊಂಡು ಬಂದ್ರಲ್ವಾ, ಈಗ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದಾರಲ್ಲ, ಅವ್ರನ್ನ ಕೆಳಗಿಳಿಸೋದಕ್ಕೂ ಕೂಡ ಕುತಂತ್ರಗಳು ನಡೀತಾ ಇದೆ ಅಂತ ಅನ್ಸುತ್ತಾ? ಖಂಡಿತ. ನೋಡಿ, ಬಹಳ ಪ್ರಮುಖವಾದ ಪಾತ್ರ ಏನು ಅಂತ ಅಂದ್ರೆ ಇಲ್ಲಿ ಮೇನ್ ಆಕ್ಟಿಂಗ್ ಲೀಡರ್ ಯಾರಾಗಬೇಕು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರು. ಹೌದು, ರಾಜ್ಯಾಧ್ಯಕ್ಷ ಯಾರಿದ್ದಾರೆ? BK ಹರಿಪ್ರಸಾದ್ ಅವರು. ಹೌದು, BK ಹರಿಪ್ರಸಾದ್ ಅವರು ಅವರ ನಾಯಕತ್ವದಲ್ಲಿ ಅವ್ರು ಹಿಂದೆ ಗುಜರಾತ್ 2 ಚುನಾವಣೆ ಮಾಡಿದಂಥವ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವ್ರು, ಎಲ್ಲಾ ಜವಾಬ್ದಾರಿ ಅರಿತಿರುವಂತವ್ರು, ಹೈಕಮಾಂಡ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಕಟವರ್ತಿಗಳಾಗಿರುವಂತವ್ರು. ಹೌದಲ್ವಾ? ನೇರವಾಗಿ ಅವ್ರು ಎಂಟ್ರಿ ಆಗ್ಬೇಕಾಗಿತ್ತು. ಅವ್ರ ಎಂಟ್ರಿ ಆಗಿ ಅಲ್ಲಿ DK ಶಿವಕುಮಾರ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ನೀವೇನ್ ತಪ್ಪು ಮಾಡಿದಾರ, ಬನ್ನಿ ಕುಳಿತುಕೊಳ್ಳಿ ಅಂತಂದ್ರೆ ಅವ್ರ ಪಕ್ಷದ ಕಚೇರಿ ಕೂರಿಸಿ ಸಮಾಧಾನವನ್ನು ಮಾಡಿ ಅದನ್ನ ಈಗ ಹೋಗೋಣ ಅಂತ ಮಾಡ್ಕೋಬೇಕಲ್ಲ. ಇವತ್ತು AICC ಕಾರ್ಯದರ್ಶಿಗಳು ಬಂದು ಒಪ್ಸಿ ಕೂಡ ಒಪ್ತಾ ಇಲ್ಲ ಇವರಲ್ಲಿ, ರಾಮಲಿಂಗಾರೆಡ್ಡಿ ಅವರು. ಅಂದ್ರೆ ಕಾರಣ ಏನು ಅಂತಂದ್ರೆ ಓವರ್ ಆಲ್ 1 ಪಾಯಿಂಟ್ ಪ್ರೋಗ್ರಾಮ್ DK ನಾಯಕತ್ವವನ್ನು ಒಪ್ಪೋದಕ್ಕೆ ಕಾಂಗ್ರೆಸ್ ಯಾವ ಲೀಡರ್ ರೆಡಿ ಇಲ್ಲ. ಸರ್, ಹಾಗೇನೇ ಈಗ KH ಮುನಿಯಪ್ಪ ಅವರು ಹೇಳಿದ್ದಾರೆ, ಅಸಮಾಧಾನ ಏನಕ್ಕೆ ವ್ಯಕ್ತಪಡಿಸಿದ್ದಾರೆ ಅಂದರೆ, ನಾವು ಮೊದಲೇ ಹೇಳ್ದಂಗೆ ನೀವು ಹೇಳಿದ್ರಿ, ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ಪಕ್ಷದಲ್ಲಿ ಇದ್ದಾರೆ, ಅವರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅದು ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ನಮ್ಮಂಥವ್ರು ಅಂತ ಹೇಳ್ಬಿಟ್ಟು KH ಮುನಿಯಪ್ಪ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಈಗ ಒಂದು ಸಮುದಾಯದಲ್ಲಿ ನಾನ್ ಬೆಳಿಬೇಕು ಅನ್ನೋದು ಇದ್ದೇ ಇರ್ತದೆ. ಹೌದು, ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುನಿಯಪ್ಪ ಅವ್ರಿಗೆ ಏನು ಅಂತಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಕುಳಿತಿದ್ದಾರೆ. ಹೌದು, ರಾಜ್ಯದಲ್ಲಿ ಮಗನಿಗೆ ಉತ್ತಮವಾದ ಖಾತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ KH ಮುನಿಯಪ್ಪ ಅವರಿಗಿಂತ ಹಿರಿಯ ನಾಯಕರುಗಳು, ಅಂದ್ರೆ ಸಮಕಾಲೀನ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಸೊ ಇಷ್ಟು ವರ್ಷ ಕಷ್ಟಪಟ್ಟು ಹೋರಾಟ ಮಾಡಿರೋದ್ರಿಂದ ಮಗನಿಗೆ ಹೋಮ್ ಡಿಪಾರ್ಟ್ಮೆಂಟ್ ಕೊಡೋದ್ರ ಬದಲು ನಮ್ಗೆ ಕೊಡ್ಬೋದಿತ್ತಲ್ಲ, ಒಂದು ಗೌರವಯುತ ಸ್ಥಾನ ಕೊಡ್ಬೋದಿತ್ತಲ್ಲ ನಮ್ಗೆ. ಅಲ್ಲಿ ಈ ಫುಡ್ ತಗೊಂಡು ಏನ್ ಮಾಡ್ಬೇಕು ನಾವಿಲ್ಲಿ? ಆಹಾರ ಖಾತೆ ಮಾಡ್ಬೇಕನ್ನೋ ಭಾವನೆಗಳಿದ್ರೆ ಮಾಡ್ಬೋದು. ಯಾಕಂತಂದ್ರೆ ಒಂದು ಹಿರಿಯತನಕ್ಕೆ ಬೆಲೆ ಇಲ್ದಂಗೆ ಆಗ್ತಾ ಇದೆ. ಇದು ಕಾಂಗ್ರೆಸ್ನಲ್ಲಿ ಅವ್ಯವಸ್ಥೆ ಇರುವಂತ ವಿಚಾರಗಳು ಅದರಲ್ಲಿ. ಆಮೇಲೆ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ, ಏನಂತ ಅಂದ್ರೆ ಅಲ್ಲಿ ಒಬ್ಬ ಮೇಲೆ ಲೀಡರ್ ಮೇಲೆ ಕೂರ್ಬೇಕಷ್ಟೇ, ಮಿಕ್ಕಿದವರೆಲ್ಲ ಕೆಳಗೆ ಕೂರ್ಬೇಕಲ್ಲಿ. ಇಲ್ಲ ಹಂಗಲ್ಲ, 100 ಜನ ಮೇಲೆ ಕೂರ್ಲೇಬೇಕಲ್ಲಿ. ನಾವು ಗಮನಿಸ್ದಂಗೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರೇ ಜಾಸ್ತಿ ಇದ್ದಾರೆ. ಹೌದು ಅಲ್ವಾ? ಅಂದ್ರೆ ಹಿರಿಯ ನಾಯಕರನ್ನ ಇವತ್ತು 10-20 ವರ್ಷದ ನಾಯಕರುಗಳಲ್ಲ, 50-60 ವರ್ಷದ ನಾಯಕರು ಇವತ್ತು ಕಾಂಗ್ರೆಸ್ ನಲ್ಲಿ ಇದೆ. ಅವರು ಭದ್ರ ಬುನಾದಿಗಳೇ ಆಗಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಇದು ಒಂದು ಎಚ್ಚರಿಕೆ ಗಂಟೆ ತಗೋಬೇಕು. ಅವರು ತಕ್ಷಣ ಅವರು ಈ ಮಠಮಾನ್ಯ ದೇವಸ್ಥಾನ ಸುತ್ತೋದ್ ಬಿಟ್ಬಿಟ್ಟಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡ್ಕೊಂಡು ಎಲ್ಲಾ ಲೀಡರ್ ಕರ್ಕೊಂಡು, ಸರ್ ನಿಮ್ ಸಲಹೆ ಸಹಕಾರದಂತೆ ನಾನು ರಾಜ್ಯ ನಡೆಸ್ಕೊಂಡು ಹೋಗ್ತೀನಿ, ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ. ಈ 2.5 ವರ್ಷದಲ್ಲಿ ಮುಂದೆ ಪಕ್ಷ ಅಧಿಕಾರ ತರುವಂತ ಕೆಲಸವನ್ನು ಮಾಡ್ಬೇಕು ನಾವಲ್ಲಿ. ಈ ಕೆಲಸ ಮಾಡಕ್ಕೆ ನಿಮ್ ಸಲಹೆ ಕೂಡ ಕೇಳಿದ್ರೆ ಅವ್ರು ಬಚಾವಾಗ್ತಾರೆ. ಇಲ್ಲ, ನೀನು 6 ತಿಂಗಳಲ್ಲಿ DK ಶಿವಕುಮಾರ್ ಮತ್ತೆ ಮನೆಗೆ ಬರೋದು ಗ್ಯಾರಂಟಿ. ಹೌದು. ಹಾಗೇನೆ ಸರ್, ಇನ್ನೊಂದು ನಾವು ಗಮನಿಸಲೇಬೇಕಾಗತ್ತೆ, ನೆಕ್ಸ್ಟ್ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದೇ ತರ ಮುಂದುವರೆದ್ರೆ ಏನಾಗಬಹುದು? ಒಂದು 25-30 ಸೀಟ್ ಬಂದು ಕೂರ್ತದೆ. ಇದು ಬಹಳ ಇದು ರಾಜಕೀಯ ಲಾಭ ಯಾವ ಪಕ್ಷ ಪಡ್ಕೊಬಹುದು ಸರ್? ಇದನ್ನ ಯಾರು ಬೇಕಾ ಪಡ್ಕೋಬಹುದು, BJP ಬೇಕಾ ಪಡ್ಕೋಬಹುದು, JDS ಬೇಕಾದ್ರೆ ಪಡ್ಕೋಬಹುದು ಅಲ್ಲಿ. ಯಾಕೆಂತಂದ್ರೆ ಇವರು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಬೇರೆ ಪಕ್ಷ ವೀಕ್ ಆದಾಗಲೇ ಬೇರೆ ಫರಕ ಆಗೋದು. ಇವತ್ತು ನಾವು ಇತಿಹಾಸ ತೆಗೆದು ನೋಡಿರ್ಬೋದು. ನಾವಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ಅವರ ಅಧಿಕಾರಾವಧಿಯಲ್ಲಿ ಒಳ್ಳೆ ಕೆಲಸದ ಮೇಲೆ ಇದುವರೆಗೂ ಕೂಡ ಯಾವ ಪಕ್ಷಗಳು ಸೆಲೆಕ್ಟ್ ಆಗಿಲ್ಲ. ಯಾವಾಗ ವಿರೋಧ ಪಕ್ಷಗಳು ಎದುರಾಳಿಗಳು ವೀಕ್ ಆಗ್ತಾರೆ ಆಗ ಈ ಪಕ್ಷಕ್ಕೆ ಅನುಕೂಲ. ಹಾಗೆ
ಕಾಂಗ್ರೆಸ್ ವೈಫಲ್ಯತೆ ನಾಳೆ ಬಿಜೆಪಿಗೆ ಮತ್ತು JDSಗೆ ಹೊರವಾಗಬಹುದು ಇದು. ಏನು ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ. ಅವರು ನನಗೆ ತುಂಬಾ ಆಪ್ತರು, ನಾನು ಎಲ್ಲವನ್ನ ಸರಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೋಗಿ ಕಾರಣ ಹತ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಪ್ರತಿಯೊಬ್ಬ ರಾಜಕಾರಣಿ ಹೇಳೋದು ಅದು ಒಂದೇ ಡೈಲಾಗ್, ಅದೊಂದೇ, ಹೌದು. ಬಿಟ್ಟರೆ ಬೇರೆ ಏನು ಹೇಳಲ್ಲ. ಬಿಡಿ ನಮ್ಮದು ಮನೆ ವಿಚಾರ ಅದು ಸರಿ ಮಾಡ್ಕೊತೀವಿ ನಾವಲ್ಲಿ, ಏನು ಸರಿಯಾಗಲ್ಲ ಇದು. ಅದು ಮನೆ ವಿಚಾರ ಅಲ್ಲ ಸರ್, ಜನತೆ ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನಡೆಸುತ್ತೆ ಅಂತ ಇವಾಗ ಏನು ಒಪ್ಕೊಂಡಿದ್ದಾರೆ DK ಶಿವಕುಮಾರ್ ಅವ್ರನ್ನ, ಅದು ಜನರ ಸರ್ಕಾರ ಸರ್, ಜನರ ಸರ್ಕಾರ. ಇವ್ರು ಅವ್ರು ಹೇಳೋ ಡೈಲಾಗ್ ಅದು. ಅದೇ DK ಶಿವಕುಮಾರ್ ಹೇಳೋದು ನಾವು ಸರಿ ಮಾಡ್ಕೊತೀವಿ ಅಂತ ಹೇಳಿ. ಎಲ್ಲಿ ಸರಿ ಮಾಡ್ಬೇಕು ಅವರು? ಎಲ್ಲ ಸಭೆ ಕರಿಬೇಕಲ್ವಾ? ಹೌದು ಹೌದು ಈಗ ವಿಧಾನಸೌಧ ಕರೆದು ಮಾತಾಡಕ್ಕಾಗಲ್ಲ. ಈಗ ಖಂಡಿತ. ವಿಧಾನಸೌಧ ಸಭೆ ಕರೆದಾಗವರಲ್ಲಿ ಕುಂತದ್ದರೆ ಎದ್ದೆದ್ದು ಹೋಗಿದ್ದಾರೆ ಸಭೆಯನ್ನು ಬಿಟ್ಟು. ಹೌದು ಸರ್. ಸೊ ಹಾಗಾಗಿ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಸಮನ್ವಯ ಸಮಿತಿಯನ್ನು ಕರೆದು ಅಲ್ಲಿ ತೀರ್ಮಾನ ಮಾಡಿದಾಗ ಮಾತ್ರ ಭುಗಿಲೆದ್ದ DK ಆಕ್ರೋಶನ ಶಿವಕುಮಾರ್ ಸಮಾಧಾನ ಮಾಡಬಹುದು. ಇಲ್ಲ ಅಂತ ಅಂದ್ರೆ ಹೌದು, ಕಾಂಗ್ರೆಸ್ ಪಕ್ಷ ರಾಜ್ಯದಿಂದ ಅಳೆದೋಗುತ್ತೆ. ಖಂಡಿತ. ಹೌದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಕಾದು ನೋಡಬೇಕಾಗಿದೆ. ಧನ್ಯವಾದ. ನಮಸ್ಕಾರ.